6 ಆರ್ಟಿಒ ಕಚೇರಿಗಳ ಮೇಲೆ ಲೋಕ ದಾಳಿ, ಅಧಿಕಾರಿಗಳ ಕಂಡು ಪೇರಿಕಿತ್ತ ಏಜೆಂಟರು. ಬೆಂಗಳೂರಿನಲ್ಲಿ ಭ್ರಷ್ಟಾಚಾರ, ಅವ್ಯವಹಾರ ಆರೋಪದಡಿ ನಗರದಲ್ಲಿರುವ 6 ಸಾರಿಗೆ ಕಚೇರಿಗಳಿಗೆ ಏಕಕಾಲದಲ್ಲಿ ಶುಕ್ರವಾರ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಹಲವು ಲೋಪವನ್ನು ಪತ್ತೆ ಹಚ್ಚಿದ್ದಾರೆ. ಲೋಕಾಯುಕ್ತ ಬಿಎಸ್ ಪಾಟೀಲ್ ಹಾಗೂ ಉಪ ಲೋಕಾಯುಕ್ತರಾದ ಬಿ ವೀರಪ್ಪ, ಕೆಎನ್ ಫಣೀಂದ್ರ ಅವರು ದಾಳಿಯಲ್ಲಿ ಖುದ್ದು ಭಾಗಿಯಾಗಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಲೋಕಾಯುಕ್ತ ಬಿಎಸ್ ಪಾಟೀಲ್ ಯಶವಂತಪುರ ಹಾಗೂ ರಾಜಾಜಿನಗರದ ಪ್ರಾದೇಶಿಕ ಸಾರಿಗೆ ಕಚೇರಿಗಳಿಗೆ ಭೇಟಿಯನ್ನ ನೀಡಿದ್ರು. ಯಶವಂತಪುರ ಪ್ರಾದೇಶಿಕ ಸಾರಿಗೆ ಕಚೇರಿ ಬಳಿ 32 ಸ್ಟೇಷನರಿ ಹಾಗೂ ಜೆರಾಕ್ಸ್ ಅಂಗಡಿಗಳಿದ್ದು, ಲೋಕಾಯುಕ್ತ ಸಂಸ್ಥೆಯ ಅಧಿಕಾರಿಗಳು ತಪಾಸಣೆಗೆಂದು ತೆರಳುತ್ತಿದ್ದಂತೆ ಆವರಣದಲ್ಲಿದ್ದ ಎಲ್ಲ ಅಂಗಡಿಗಳು ಮುಚ್ಚಿದ್ದವು. ಲೋಕಾಯುಕ್ತ ಅಧಿಕಾರಿಗಳನ್ನ ಕಂಡು ಓಡಿ ಹೋಗ್ತಾ ಇದ್ದ ಇಬ್ಬರು ಏಜೆಂಟ್ಗಳನ್ನ ಕರೆತಂದು ವಿಚಾರಿಸಿದಾಗ ಓರ್ವ ಏಜೆಂಟ್ ಬಳಿ 14,000 ರೂಪಾಯಿ ಸಿಕ್ಕಿದೆ. ಮತ್ತೋರ್ವ ಏಜೆಂಟ್ ಆಟೋ ಚಾಲಕನಾಗಿದ್ದು ಪಾರ್ಟ್ ಟೈಮ್ ಏಜೆಂಟ್ ಆಗಿ ಆರ್ಟಿಪಿ ಕಚೇರಿಯಲ್ಲಿ ಕರ್ತವ್ಯವನ್ನ ನಿರ್ವಹಿಸುತ್ತಿರುವುದಾಗಿ ತಿಳಿಸಿದ್ದಾನೆ. ಕಚೇರಿಯಲ್ಲಿ ಯಾವುದೇ ಸಾರ್ವಜನಿಕರು, ಅಂಗಡಿ ಮಾಲೀಕರು ಅಥವಾ ಪ್ರಾದೇಶಿಕ ಸಾರಿಗೆ ಕಚೇರಿಯ ಕೆಲಸಕ್ಕೆಂದು ಬಂದಂತವರು ಇರಲಿಲ್ಲ. ಈ ಬಗ್ಗೆ ಪರಿಶೀಲಿಸಿದಲ್ಲಿ ವರದಿ ಸಲ್ಲಿಸುವಂತೆ ಲೋಕಾಯುಕ್ತ ಸಂಸ್ಥೆಯ ಪೊಲೀಸರಿಗೆ ಲೋಕಾಯುಕ್ತರು ಸೂಚಿಸಿದ್ದಾರೆ. 3,800 ಡಿಎಲ್, 6,300 ಆರ್ಸಿ ಬಾಕಿ. ರಾಜಾಜಿನಗರ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ 3,800 ಡಿಎಲ್ ಹಾಗೂ 6,300 ಆರ್ಸಿ ಸ್ಮಾರ್ಟ್ ಕಾರ್ಡ್ ಪ್ರಿಂಟಿಂಗ್ ಮಾಡಲು ಬಾಕಿ ಇರಿಸಿಕೊಂಡಿದ್ರು. ಈ ಬಗ್ಗೆ ವಿಚಾರಿಸಿದಾಗ ಡಿಎಲ್ ಹಾಗೂ ಆರ್ಸಿಗಳ ಪ್ರಿಂಟಿಂಗ್ ಕಾರ್ಯ ಕೈಗೊಳ್ಳಲು ರೋಸ್ಮಾರ್ಟ್ ಎಂಬ ಖಾಸಗಿ ಕಂಪನಿಗೆ ಹೊರಗುತ್ತಿಗೆ ನೀಡಿದ್ದು, ಅವರು ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲವೆಂದು ಆರ್ಟಿಒ ಅಧಿಕಾರಿಗಳು ವಿವರಣೆಯನ್ನ ನೀಡಿದ್ದಾರೆ. ಕೆಎನ್ ಫಣೀಂದ್ರ ಜಯನಗರ ಹಾಗೂ ಯಲಹಂಕ ಪ್ರಾದೇಶಿಕ ಸಾರಿಗೆ ಕಚೇರಿಗಳಿಗೆ ಭೇಟಿ ನೀಡಿದರು. ಜಯನಗರ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ವಾಹನ ನೋಂದಣಿಯ 1,300ರಷ್ಟು ಕಾರ್ಡ್ಗಳು ಅಂಚೆ ಇಲಾಖೆಯಿಂದ ವಾಹನ ಮಾಲೀಕರ ವಿಳಾಸಕ್ಕೆ ತಲುಪದೆ ಹಿಂತಿರುಗಿ ಕಚೇರಿಗೆ ಬಂದಿರುವುದು ಕಂಡು ಬಂದಿದೆ. ಈ ಕಾರ್ಡ್ಗಳನ್ನು ವಾಹನದ ಮಾಲೀಕರಿಗೆ ನೀಡದೆ ಕಚೇರಿಯಲ್ಲಿರಿಸಿಕೊಂಡಿರುವುದು ಪತ್ತೆಯಾಗಿದೆ. ಈ ಕಚೇರಿಯಲ್ಲಿದ್ದ ಸಾರ್ವಜನಿಕರು ತಮಗೆ ಆರ್ಸಿ ಕಾರ್ಡ್ಗಳು ತಲುಪಿರುವುದಿಲ್ಲವೆಂದು ಸುಮಾರು 4 ತಿಂಗಳಿಂದಲೂ ಅಲೆದಾಡ್ತಾ ಇರುವುದಾಗಿ ಮಾಲೀಕರು ಆರೋಪಿಸಿದ್ದಾರೆ. ಯಲಹಂಕ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ತೆರಿಗೆ ಕಟ್ಟದ ವಾಹನಗಳಿಂದ ತೆರಿಗೆ ವಸೂಲಾತಿಗಾಗಿ ಸೂಕ್ತ ಕ್ರಮ ತೆಗೆದುಕೊಂಡಿರದೇ ಇರುವುದು ಕಂಡುಬಂದಿದೆ. ಈ ವಾಹನಗಳನ್ನು ಜಪ್ತಿ ಸಹ ಮಾಡಿರಲಿಲ್ಲ. ಈ ಬಗ್ಗೆ ಪರಿಶೀಲಿಸಿದಾಗ ಸುಮಾರು 1,200 ವಾಹನಗಳು ತೆರಿಗೆ ಪಾವತಿಸದೆ ರಸ್ತೆಯಲ್ಲಿ ಸಂಚರಿಸುತ್ತಿರುವುದು ಪತ್ತೆಯಾಗಿದೆ. ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಕಸ್ತೂರಿನಗರ ಹಾಗೂ ಕೆಆರ್ಪುರ ಪ್ರಾದೇಶಿಕ ಸಾರಿಗೆ ಕಚೇರಿಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದು, ಕೆಆರ್ಪುರಂ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಮೊಬೈಲ್ಗಳನ್ನು ಪರಿಶೀಲಿಸಿದಾಗ ಆಗ ತಾನೇ ಫೋನ್ ಪೇ ಹಾಗೂ ಗೂಗಲ್ ಪೇಗಳನ್ನು ಡಿಲೀಟ್ ಮಾಡಿರುವುದು ಕಂಡುಬಂದಿತ್ತು. ಈ ಕಚೇರಿಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವೇತನ ಮತ್ತು ಯುಪಿಐ ವಹಿವಾಟು, 1 ವರ್ಷದ ಬ್ಯಾಂಕ್ ಖಾತೆಗಳ ಸಂಖ್ಯೆ ಹಾಗೂ 1 ವರ್ಷದ ಆಸ್ತಿ ಮತ್ತು ದಾಯಿತ್ವ ಪಟ್ಟಿಯೊಂದಿಗೆ ವಹಿವಾಟು ಹೋಲಿಕೆ ಮಾಡಿ ತುಲನಾತ್ಮಕ ವರದಿಯನ್ನ ದಾಖಲಾತಿಗಳೊಂದಿಗೆ ಸಲ್ಲಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕಸ್ತೂರಿನಗರ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ 7 ನೇಪಾಳದ ವಾಹನಗಳು ಕಂಡುಬಂದಿದ್ದು, ಈ ವಾಹನಗಳನ್ನು ಜಪ್ತಿ ಮಾಡಿರುವುದಾಗಿ ತಿಳಿಸಿದ್ದಾರೆ. ಆದರೆ ಈ ಬಗ್ಗೆ ಸರಿಯಾದ ವಿವರಣೆಯನ್ನ ನೀಡಿಲ್ಲ. 5 ಜನ ಸಿಬ್ಬಂದಿ ಜೀನ್ಸ್ ಪ್ಯಾಂಟ್, ಟಿ ಶರ್ಟ್ ಧರಿಸಿದ್ದು, ಸರ್ಕಾರದ ಮಾರ್ಗಸೂಚಿಯಂತೆ ವಸ್ತ್ರಗಳನ್ನು ಧರಿಸಿರಲಿಲ್ಲ.